ನೀವು ಕೂಡ ಡಾರ್ಕ್ ವೆಬ್ನ ಸರ್ಫ್ ಮಾಡಿದ್ದೀರಾ ಅಥವಾ ಟ್ರೈ ಮಾಡಿದ್ದೀರಾ ಡಾರ್ಕ್ ವೆಬ್ನ ಸರ್ಫ್ ಮಾಡೋದಕ್ಕೆ? ಕೆಲವೊಂದು ಜನ ಅವರ ಫೋನಲ್ಲಿ ಅಥವಾ ಅವರ ಸಿಸ್ಟಮಲ್ಲಿ ಟಾರ್ ಬ್ರೌಸರ್ನ ಇನ್ಸ್ಟಾಲ್ ಮಾಡಿ ಆಕ್ಸೆಸ್ ಮಾಡೋದಕ್ಕೆ ಟ್ರೈ ಮಾಡಿರ್ತಾರೆ. ಕೆಲವೊಂದು ಜನ ಕೆಲವೊಂದು ವೆಬ್ಸೈಟ್ಗಳನ್ನ ಚೆಕ್ ಮಾಡಿರ್ಬೋದು. ಇನ್ನು ಕೆಲವೊಂದು ಜನಕ್ಕೆ ಡಾಟ್ ಆನಿಯನ್ ಅಂತ ಬಂದರೆ ನೀವು ಡಾರ್ಕ್ ವೆಬ್ಬಲ್ಲಿ ಇದ್ದೀರಾ ಅಂತ ಹೇಳಿ ಅದು ಸಿಕ್ಕಿಲ್ದಲೇ ಇರ್ಬೋದು. ಕೆಲವೊಂದು ಜನ ತುಂಬ ಟೈಮ್ ವೇಸ್ಟ್ ಮಾಡಿರ್ತಾರೆ ಇದರಲ್ಲೆಲ್ಲ. ಆದರೆ ನಾನು ಕೆಲವೊಂದು ವೆಬ್ಸೈಟ್ಗಳನ್ನ ಆಕ್ಸೆಸ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಏನ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಅಂದರೆ, ಡಾರ್ಕ್ ವೆಬ್ಬಲ್ಲಿ ಇರುವಂತಹ ಇ ಕಾಮರ್ಸ್ ವೆಬ್ಸೈಟ್ಗಳು, ಅಂದರೆ ಅದರಲ್ಲಿ ಯಾವುದಾದ್ರೂ ಎಲೆಕ್ಟ್ರಾನಿಕಲ್ ಗೂಡ್ಸು ಅಥವಾ ಈ ಫೋನ್ಸು, ಸ್ಮಾರ್ಟ್ ವಾಚಸ್ಸು ಮತ್ತು ವೆಬ್ ಕ್ಯಾಮ್ಸು ಇದನ್ನೆಲ್ಲ ಕೂಡ ಸೆಲ್ ಮಾಡ್ತಾರೆ. ಹೌದು, ಡಾರ್ಕ್ ವೆಬ್ಬಲ್ಲಿ ಕೂಡ ಇದನ್ನೆಲ್ಲ ಸೆಲ್ ಮಾಡ್ತಾರೆ. ಅವರು ಹೇಳೋ ಪ್ರಕಾರ ಇವರು ತುಂಬ ಚೀಪ್ ರೇಟ್ನ ಇಟ್ಟಿರ್ತಾರೆ. ನಾನು ಕೆಲವೊಂದು ವೆಬ್ಸೈಟ್ಗಳನ್ನ ಕೂಡ ನಿಮಗೆ ತೋರಿಸ್ತೀನಿ. ನಿಮಗೆ ಗೊತ್ತಿರುವ ಹಾಗೆ ಡಾರ್ಕ್ ವೆಬ್ಬಲ್ಲಿ ತುಂಬ ಇಲ್ಲೀಗಲ್ ಆಗಿರುವಂಥದ್ದನ್ನ ಸೆಲ್ ಮಾಡೋದಕ್ಕೆ ಮತ್ತು ಇಟ್ಮ್ಯಾನ್ ಸರ್ವಿಸಸ್ಸು ಮತ್ತು ಹ್ಯಾಕಿಂಗ್ ಸರ್ವಿಸಸ್ನ ಆ್ಯಕ್ಸೆಸ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾರೆ. ಮತ್ತು ಡ್ರಗ್ಸು, ಗನ್ ಬೈ ಮಾಡೋದು, ಇವೆಲ್ಲ ತುಂಬ ವೆಬ್ಸೈಟ್ಗಳಿದ್ದಾವೆ. ಆದರೆ ಅದರಲ್ಲಿ ಒಂದು ಪಾರ್ಟು ಇದು ಕೂಡ ಹೌದು. ಕೆಲವೊಬ್ಬರಿಗೆ ಕ್ವಶನ್ ಇರ್ಬೋದು, ನಾವು ಡಾರ್ಕ್ ವೆಬ್ಬಲ್ಲಿ ಏನಾದರೂ ಇಲ್ಲೀಗಲ್ ಆಗಿರುವಂಥದ್ದನ್ನ ಪರ್ಚೇಸ್ ಮಾಡಿದ್ರೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ನಾವು ಇಲ್ಲೀಗಲ್ ಆಗಿಲ್ಲದೆ ಇರುವಂಥದ್ದು, ಲೀಗಲ್ ಆಗಿರುವಂಥದ್ದು ಫೋನು ಇದನ್ನೆಲ್ಲ ನಾವು ಪರ್ಚೇಸ್ ಮಾಡ್ಬೋದಾ? ಪರ್ಚೇಸ್ ಮಾಡಿದ್ರೆ ನಮಗೆ ಇದು ಡೆಲಿವರ್ ಆಗುತ್ತಾ ಅಂತ ಹೇಳಿ ಅದನ್ನು ಕೂಡ ನಾನು ಇವತ್ತು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನಾವು ಯಾಕೆ ಯಾವುದೇ ರೀತಿಯಾದಂಥ ಪ್ರಾಡಕ್ಟ್ಸ್ನ ನಾವು ಡಾರ್ಕ್ ವೆಬ್ಬಲ್ಲಿ ಬೈ ಮಾಡೋದಕ್ಕೆ ಹೋಗಬಾರ್ದು ಅಂತ ಹೇಳಿ. ಯಾಕೆ ಅಂತಂದರೆ, ನೀವು ಕೆಲವೊಂದು ಯೂಟ್ಯೂಬರ್ ವೀಡಿಯೋಸ್ನ ನೋಡಿರ್ತೀರ. ಅವರು ನಿಮಗೆ ಕೆಲವೊಂದು ಏನು ಮಿಸ್ಟ್ರಿ ಬಾಕ್ಸ್ ಅಂತ ಹೇಳಿ ಅನ್ಬಾಕ್ಸ್ ಮಾಡಿ ತೋರಿಸ್ತಾರೆ. ಅದರಲ್ಲಿ ಬೇರೆ ಬೇರೆ ಥರದ ಡಾಲ್ಸ್ ಇರ್ತವೆ ಮತ್ತು ಐಫೋನ್ ಬಂದಿರುತ್ತೆ. ಒಂದೊಂದ್ಸಲಿ ಅವ್ರು ಕೊಟ್ಟಿರುವಂತಹ ದುಡ್ಡು 5,000 10,000ಕ್ಕೆ ಆ ಮಿಸ್ಟ್ರಿ ಬಾಕ್ಸಲ್ಲಿ ಇನ್ನೂ ಏನೇನೋ ವಿಯರ್ಡ್ ಆಗಿರುವಂಥದ್ದು ಬಂದಿರುತ್ತೆ, ಡಾಲ್ಸ್ ಅಂತೆ, ಆ ಥರ ಎಲ್ಲ ಬಂದಿರುತ್ತೆ. ನೀವು ಕೂಡ ಯೋಚನೆ ಮಾಡಿರ್ಬೋದು, ನಾನು ತುಂಬ ಕಡಿಮೆ ಬೆಲೆಗೆ ಐಫೋನ್ ಎಲ್ಲ ಸಿಗ್ತವೆ, 5,000 10,000 ಇದಕ್ಕೆಲ್ಲ ಸಿಗ್ತವೆ, ನಾನು ಯಾಕೆ ಬೈ ಮಾಡಬಾರ್ದು ಅಂತ ಹೇಳಿ. ನೀವು ಯಾಕೆ ಬೈ ಮಾಡಬಾರ್ದು ಅಂತ ಅಂದರೆ, ಇದರಲ್ಲಿ ಬೈ ಮಾಡಬೇಕಂತ ಅಂದರೆ ನಾವು ಯಾವ ಥರ UPI ಇದರಲ್ಲೆಲ್ಲ ಪೇಮೆಂಟ್ ಮಾಡ್ತೀವಿ ಆ ಥರ ಮಾಡೋದಕ್ಕಾಗೋದಿಲ್ಲ. ನಾವು ಇಲ್ಲಿ ಯೂಸ್ ಮಾಡಬೇಕಾಗಿರುವಂಥದ್ದು ಬಿಟ್ಕಾಯಿನ್ ಅಥವಾ ಇಥೇರಿಯಂ, ಈ ಥರ ಡಿಜಿಟಲ್ ಕರೆನ್ಸಿನ ನಾವು ಇದರಲ್ಲಿ ಯೂಸ್ ಮಾಡ್ತೀವಿ. ಡಿಜಿಟಲ್ ಕರೆನ್ಸಿ ಯೂಸ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ಮು ಅಂತ ಹೇಳಿ ನೀವು ಕೇಳೋದಾದರೆ, ಇದು ಟ್ರ್ಯಾಕ್ಲೆಸ್ ಆಗಿರುತ್ತೆ. ನಾವು ಅವ್ರಿಗೆ ಸೆಂಡ್ ಮಾಡಿರುವಂತಹ ಅಮೌಂಟು ಮತ್ತು ಯಾವುದನ್ನು ಟ್ರ್ಯಾಕ್ ಮಾಡೋದಕ್ಕಾಗೋದಿಲ್ಲ. ನಾವು UPI ಯೂಸ್ ಮಾಡಿ ಬೇರೆಯವರಿಗೆ ದುಡ್ಡು ಕಳಿಸ್ತಿದ್ದೀವಿ ಅಂತಂದರೆ ನಾವು UPI ರಿಕ್ವೆಸ್ಟು ಫಸ್ಟು ಬ್ಯಾಂಕಿಗೆ ಹೋಗುತ್ತೆ. ಬ್ಯಾಂಕ್ ಅಪ್ರೂವ್ ಮಾಡೋದ್ಮೇಲೆ ಅವ್ರಿಗೆ ಹೋಗುತ್ತೆ. ಅದನ್ನು ನಾವು ಟ್ರ್ಯಾಕ್ ಮಾಡ್ಬೋದು, ನಾವು ಕಳಿಸಿದೀವೋ ಇಲ್ವೋ ಅಂತ ಹೇಳಿ. ಇದು ಬ್ಲಾಕ್ ಚೈನ್ ಟೆಕ್ನಾಲಜಿ ಆಗಿರೋದ್ರಿಂದ ಬಿಟ್ಕಾಯಿನ್ ಎಲ್ಲ ನಾವು ಟ್ರ್ಯಾಕ್ ಮಾಡೋದಕ್ಕಾಗೋದಿಲ್ಲ. ಮತ್ತು ನೀವು ಬೈ ಮಾಡ್ತಿರುವಂಥದ್ದೇ ಒಂದು ಇಲ್ಲೀಗಲ್ ಆಗಿ. ಯಾಕೆ ಅಂತ ಅಂದರೆ, ನೀವು ಏನಾದರೂ ಪೊಲೀಸ್ ಕಂಪ್ಲೇಂಟ್ ಕೊಡೋದಕ್ಕಾಗೋದಿಲ್ಲ ಮತ್ತು ಯಾವುದೇ ರೀತಿ ಲೀಗಲ್ ಆ್ಯಕ್ಷನ್ನ ನೀವು ಅವ್ರ ಮೇಲೆ ತಗೊಳೋದಕ್ಕಾಗೋದಿಲ್ಲ. ಒಂಥರ ಜೂಜಾಡ್ತಾರಲ್ಲ ಆ ಥರ ನೀವು ಸುಮ್ಮನೆ ರ್ಯಾಂಡಮ್ ಆಗಿ ಬೈ ಮಾಡಬೇಕಾಗುತ್ತೆ. ಮತ್ತು ನೀವೇನಾದರೂ ಬೈ ಮಾಡಿ ಅಕಸ್ಮಾತ್ ಆ ಪ್ರಾಡಕ್ಟ್ ಅಲ್ದಲೇ ಬೇರೆ ರೀತಿ ಇಲ್ಲೀಗಲ್ ಆಗಿರುವಂಥ ಪ್ರಾಡಕ್ಟ್ ಅವರು ಶಿಪ್ ಮಾಡಿದ್ರೂ ಕೂಡ ಬೇರೆ ದೇಶದಿಂದ ಆಲ್ಮೋಸ್ಟ್ ಈ ಪ್ರಾಡಕ್ಟ್ಸ್ ಎಲ್ಲ ಬರ್ತವೆ, ನೀವು ಸಿಗಾಕೋಬೇಕಾಗುತ್ತೆ. ಯಾಕೆ ಅಂತ ಅಂದರೆ, ನೀವು ಅಲ್ಲಿ ಇಮೇಲ್ ID ಪ್ರೊವೈಡ್ ಮಾಡಿರ್ತೀರ ಮತ್ತು ನಿಮ್ಮ ಅಡ್ರೆಸ್ಸು ಎಲ್ಲ ಪ್ರೊವೈಡ್ ಮಾಡಿರ್ತೀರ, ನೀವು ಸಿಗಾಕೋಬೇಕಾಗುತ್ತೆ. ಈ ಥರದ ವೆಬ್ಸೈಟ್ಗಳಿಂದ ದೂರ ಇರುವಂಥದ್ದೇ ಒಳ್ಳೆಯದು ಅಂತ ಹೇಳ್ಬೋದು. ಇನ್ನು ಕೆಲವಾರು ವೆಬ್ಸೈಟ್ಗಳಿದ್ದಾವೆ. 99% ನಾನು ಅಂದ್ಕೊಂಡಿರೋ ಹಾಗೆ ಮತ್ತು ಬೇರೆಯವ್ರು ಹೇಳೋ ಹಾಗೆ ಕೂಡ ಎಲ್ಲ ಫೇಕ್ ವೆಬ್ಸೈಟೇ ಇರ್ತವೆ. ನಾವು ಒಂದ್ಸಲಿ ಬಿಟ್ಕಾಯಿನ್ ಮೂಲಕ ಪೇಮೆಂಟ್ ಮಾಡಿದ ತಕ್ಷಣ ಮುಗ್ದೋಯ್ತು, ಅಲ್ಲಿಗೆ ಯಾವ ಫೋನು ಬರೋದಿಲ್ಲ, ಏನು ಬರೋದಿಲ್ಲ. ಕೆಲವೊಂದು ಲೀಗಲ್ ಆಗಿರುವಂಥ ವೆಬ್ಸೈಟು, ಜೆನ್ವಿನ್ ಆಗಿರುವಂಥ ವೆಬ್ಸೈಟ್ ಕೂಡ ಇರ್ಬೋದು. ಹೇಳೋಕ್ಕಾಗೋದಿಲ್ಲ. ನಾವು 100% ಇದು ಜೆನ್ವಿನ್ನು ಆ ಥರ ಹೇಳೋದಕ್ಕಾಗೋದಿಲ್ಲ. ನೀವು ಕೆಲವೊಂದು ಜನ ರೆಡ್ ರೂಮ್ಸ್ ಬಗ್ಗೆ ಮಾತಾಡೋದು ಇದನ್ನೆಲ್ಲ ಕೇಳಿರ್ಬೋದು. ರೆಡ್ ರೂಮ್ಸಲ್ಲಿ ಟಾರ್ಚರ್ ಮಾಡ್ತಾರಂತೆ, ಅದನ್ನ ಲೈವ್ ಸ್ಟ್ರೀಮ್ ಮಾಡ್ತಾರಂತೆ ಡಾರ್ಕ್ ವೆಬ್ಬಲ್ಲಿ ಅಂತ ಎಲ್ಲ. ಆದರೆ ಅದೆಲ್ಲ 100% ಸುಳ್ಳು. ಯಾಕೆ ಅಂತಂದರೆ, ನೀವು ಡಾರ್ಕ್ ವೆಬ್ನ ಯಾವತ್ತಾದರೂ ಆ್ಯಕ್ಸೆಸ್ ಮಾಡಿದರೆ ನಿಮಗೆ ಗೊತ್ತಿರುತ್ತೆ. ನೀವು ಡಾರ್ಕ್ ವೆಬ್ನ ಆ್ಯಕ್ಸೆಸ್ ಮಾಡೋಕ್ಕೆ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ, ನಿಮ್ಗೆ ಯಾವುದಾದ್ರೂ ಲಿಂಕ್ ಸಿಕ್ಕಿದ್ರೆ ಅದು ಬರೋದಕ್ಕೆ ಎಷ್ಟು ಬಫರಿಂಗ್ ಆಗಿ ಟೈಮ್ ತಗೊಂಡು ಬರುತ್ತೆ. ಇನ್ನು ಲೈವ್ ಸ್ಟ್ರೀಮ್ ಮಾಡೋದೆಲ್ಲ ದೂರದ ಮಾತು.
ಲೈವ್ ಸ್ಟ್ರೀಮ್ ಎಲ್ಲ ಮಾಡೋದಕ್ಕೆ ಚಾನ್ಸ್ ಇಲ್ಲ. ನಿಮ್ಮ ಹತ್ರ ಎಷ್ಟೇ ಸ್ಪೀಡ್ ಆಗಿರುವಂಥ ಇಂಟರ್ನೆಟ್ ಇದ್ದರೂ. ಇದಕ್ಕೆ ಇನ್ನೊಂದು ಕಾರಣ ಏನು ಅಂತ ಅಂದರೆ, ಇದು ಬೇರೆ ಬೇರೆ ಲೊಕೇಶನ್ IP ಅಡ್ರೆಸ್ನ ಚೇಂಜ್ ಮಾಡ್ತಿರುತ್ತೆ. ಅದು ಕೂಡ ಇದ್ರದ್ದು ಒಂದು ಕಾರಣ ಇರ್ಬೋದು. ನೀವೇನಾದರೂ ಈ ಥರ ಯೋಚನೆ ಮಾಡ್ತಿದ್ದೀರಾ ಅಂತ ಅಂದರೆ, ನಾನು ಯಾವುದಾದ್ರೂ ಡಾರ್ಕ್ ವೆಬ್ಬಲ್ಲಿ ಸರ್ಫ್ ಮಾಡ್ತೀನಿ, ಯಾವುದಾದ್ರೂ ತುಂಬ ಕಮ್ಮಿ ಬೆಲೆಗೆ ಒಂದು 5-10 ಸಾವಿರಕ್ಕೆ ನನಗೆ ಐಫೋನ್ ಬೇಕು ತರಿಸ್ತೀನಿ ಅಂತ ಹೇಳಿ ಯೋಚನೆ ಮಾಡ್ತಿದ್ರೆ, ಇದನ್ನ ಇವತ್ತಿಗೆ ಇಲ್ಲಿಗೆ ಕೈ ಬಿಡಿ ಅಂತ ಹೇಳ್ತೀನಿ. ನಮ್ಮ ಇಂಡಿಯಾದಲ್ಲಿ ಏನು ಕಾಮರ್ಸ್ ವೆಬ್ಸೈಟ್ಗಳಿಗೆ ಕಡಿಮೆ ಇಲ್ಲ. ನಮಗೆ ಗೊತ್ತಿದ್ದಾಗೆ ಫ್ಲಿಪ್ಕಾರ್ಟು, ಅಮೆಝಾನು 2 ದೊಡ್ಡ ಕಾಮರ್ಸ್ ವೆಬ್ಸೈಟ್ ಇದ್ದಾವೆ. ನೀವು ಲೀಗಲ್ ಆಗಿ ಇನ್ನೂ ಸ್ವಲ್ಪ ದುಡ್ಡು ಹಾಕಿ ಫೋನ್ ತಗೊಳ್ಳಿ, ಮತ್ತು ಇದರಲ್ಲೆಲ್ಲ ಏನೇ ಆರ್ಡ್ರ್ ಮಾಡೋದು ಮತ್ತು ನಿಮ್ಮ ಪ್ರೈವೇಟ್ ಡೀಟೇಲ್ಸ್ನ ಕೊಡೋದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಮತ್ತು ನಾನು ನನ್ನ ಸಿಸ್ಟಮಲ್ಲಿ ನಿಮಗೆ ಒಂದು ವೆಬ್ಸೈಟ್ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ ಹೇಳಿ. ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಒಂದು ಎಜುಕೇಷನಲ್ ಪರ್ಪಸ್ಗಾಗಿ. ಈ ಥರ ಕೆಲವೊಬ್ಬರು ನೋಡ್ತಾ ಇರ್ತಾರೆ, ಕೆಲವೊಬ್ಬರು ಅಲ್ಲ. ನಾನು ಕೂಡ ನನಗೆ ನಾಲೆಡ್ಜ್ ಇಲ್ದಾಗ ನಾನು ಯಾವಾಗ ಆಕ್ಸೆಸ್ ಮಾಡ್ತಿದ್ದೆ, ಈ ಥರ ತರಿಸ್ಬೋದಲ್ಲ ಅಂತ ಹೇಳಿ ನಾನು ಕೂಡ ಅಂದ್ಕೊಂಡಿದ್ದೆ. ಮತ್ತು ಬಿಟ್ಕಾಯಿನ್ ಆ್ಯಪ್ಸಲ್ಲಿ ನಾನು ಬಿಟ್ಕಾಯಿನ್ ಕೂಡ ಇತ್ತು ನನ್ನ ಹತ್ರ. ನಾನು ಸ್ವಲ್ಪ ದುಡ್ಡು ಆವಾಗ ಫಸ್ಟಿಗೆ ಬಿಟ್ಕಾಯಿನ್ ಯಾವಾಗ ಬೂಮ್ ಆಗ್ತಿತ್ತು ಅವಾಗ ನ್ಯೂಸ್ ಇತ್ತು ನೋಡಿ, 2019ರಲ್ಲಿ. ಆವಾಗ ಬಿಟ್ಕಾಯಿನ್ ಅಕೌಂಟ್ ಎಲ್ಲ ಕ್ರಿಯೇಟ್ ಮಾಡಿದ್ದೆ. ಹಾಗೆ ನನಗೆ ಈ ಥರ ಆರ್ಡ್ರ್ ಮಾಡಿರ್ಬೋದಾಗಿತ್ತು ತುಂಬ ಈಸಿಯಾಗಿ. ಯಾವ್ಯಾವ ಥರ ಪೇಮೆಂಟ್ ಮಾಡೋದು ಎಲ್ಲ ಆಗಲೇ ಗೊತ್ತಿತ್ತು, ಆದರೆ ನಾನು ಮಾಡಲಿಲ್ಲ. ಅದೊಂದು ಒಳ್ಳೆ ಡಿಸಿಷನ್ ಅಂತ ಹೇಳಿ ಅಂದ್ಕೊಳ್ತೀನಿ. ಇನ್ನು ಬನ್ನಿ ಯಾವ್ಯಾವ ಥರದ ವೆಬ್ಸೈಟ್ ಇದ್ದಾವೆ ಅಂತ ಹೇಳಿ ನೋಡಿಬಿಡೋಣ. ನೀವು ಗಮನಿಸ್ತಾ ಇರ್ಬೋದು, iPhone 16 ಪ್ಲಸ್ ಎಲ್ಲ $340 ಎಲ್ಲ ಸಿಗ್ತಾ ಇದೆ. ಇದು ತುಂಬ ಚೀಪ್ ರೇಟು, ಆದರೆ ಇದು ಜೆನ್ವಿನ್ ಅಲ್ಲ. ನೀವು ವೆಬ್ಸೈಟ್ ಕೂಡ ಗಮನಿಸ್ತಾ ಇರ್ಬೋದು, ಯಾವ್ಯಾವ ರೀತಿ ಎಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಒಂದು ಜೆನ್ವಿನ್ ವೆಬ್ಸೈಟ್ ಥರನೇ ಮಾಡಿರ್ತಾರೆ, ಆದರೆ ನಾವಿಲ್ಲಿ ಯಾವುದನ್ನು ನಂಬೋದಕ್ಕಾಗೋದಿಲ್ಲ. ಮತ್ತು ಇನ್ನು ಎಲೆಕ್ಟ್ರಾನಿಕ್ಸಲ್ಲಿ ತುಂಬ ಬೇರೆ ಬೇರೆ ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ ನಿಮಗೆ ಇನ್ನೂ ಕೆಲವೊಂದು ತೋರಿಸೋದಕ್ಕೆ ಇಷ್ಟಪಡ್ತೀನಿ. ನೀವು ಇದರಲ್ಲಿ ನೋಡ್ತಾ ಇರ್ಬೋದು, ಐ ಥಿಂಕ್ ಇದರಲ್ಲಿ ಆ್ಯಂಡ್ರಾಯ್ಡ್ ಫೋನ್ಸು, ಎಕ್ಸ್ಪೆಷಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 5 ಕೂಡ ಸಿಗ್ತಾ ಇದೆ ಬರೀ $380 ಅಂತ. ಅಂದರೆ $100 ಅಂದರೆ ಒಂದು 7,000 ಇರ್ಬೋದು ನೋಡಿ. ಈ ಥರ ಸ್ಕ್ಯಾಮ್ ಇರುತ್ತೆ. ಮತ್ತು ಇದು ಡಾರ್ಕ್ ವೆಬ್ಸೈಟೇ ಅಂತ ಯಾವ ಥರ ಹೇಳ್ತಿದ್ದೀನಿ ಅಂತ ಅಂದರೆ, ನೀವು ನೋಡ್ತಾ ಇರ್ಬೋದು, ನಿಮಗೆ ಕನ್ಫರ್ಮ್ ಇಲ್ಲ ಡಾರ್ಕ್ ವೆಬ್ಸೈಟ್ ಅಲ್ಲ ಅಂತ ಹೇಳಿ ನಾನು ಏನಾದರೂ ಸುಳ್ಳು ಹೇಳ್ತಿದ್ದೀನಿ ಅಂತ ಅಂದರೆ, ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, .onion ಅಂತ ಹೇಳಿದೆ. .onion ಅಂತ ಬಂದರೆ ಇದು ಡಾರ್ಕ್ ವೆಬ್ಸೈಟ್ ಅಂತ ಹೇಳಿ. ನೋಡಿದ್ರಲ್ಲ ವೀವರ್ಸ್, ಯಾವ ಥರ ಇದರಲ್ಲೂ ಕೂಡ ಡಾರ್ಕ್ ವೆಬ್ಬಲ್ಲಿ ತುಂಬ ಮೋಸ ಮಾಡ್ತಾರೆ ಅಂತ ಹೇಳಿ. ಮೋಸ ಮಾಡೋದಕ್ಕೆ ನಾವು ಸರ್ಫೇಸ್ ವೆಬ್ಬಲ್ಲಿ ಕೂಡ ಮೋಸ ಹೋಗ್ಬೋದು, ಮತ್ತು ಇನ್ನೂ ಸ್ವಲ್ಪ ಹೈ ಲೆವೆಲ್ ಆಗಿ ಡಾರ್ಕ್ ವೆಬ್ಬಿಗೆ ಕೂಡ ಹೋಗಿ ಮೋಸ ಹೋಗ್ಬೋದು. ಆದರೆ ಸೇಫ್ ಆಗಿರಿ ಅಂತ ಹೇಳಿ ನಾನು ಹೇಳ್ತೀನಿ. ಇವತ್ತಿನ ಈ ವಿಡಿಯೋ ಮಾಡಬೇಕಂತ ಹೇಳಿ ನನಗೆ ಐಡಿಯಾ ಇರಲಿಲ್ಲ. ಬೇರೆ ಬೇರೆ ಥರದ ವೆಬ್ಸೈಟ್ನ, ಡಾರ್ಕ್ ವೆಬ್ ವೆಬ್ಸೈಟ್ನ ಸರ್ಫ್ ಮಾಡಿ ನಿಮಗೆ ತಿಳಿಸ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ. ಯಾಕೆ ತಿಳಿಸ್ಲಿಲ್ಲ ಈ ಥರ ವಿಡಿಯೋ ಮಾಡಿದೆ ಅಂತ ಅಂದರೆ, ಕೆಲವೊಂದು ವೆಬ್ಸೈಟ್ನ ನಾವು ಯೂಟ್ಯೂಬಲ್ಲಿ ತೋರಿಸೋದಕ್ಕಾಗೋದಿಲ್ಲ. ನಾನು ತೋರಿಸಿದ್ರು ಅದು ಅಪ್ಲೋಡ್ ಆಗಿ ಡಿಮಾನಿಟೈಸೇಷನ್ ಆಗೋಗುತ್ತೆ. ಆದ್ದರಿಂದ ಕೆಲವೊಂದು ವೆಬ್ಸೈಟ್ನ ತೋರಿಸೋದಿಲ್ಲ, ಮತ್ತು ಎಡಿಟ್ ಮಾಡೋದು ಎಲ್ಲ ತುಂಬ ಕಷ್ಟ. ತುಂಬ ವೆಬ್ಸೈಟ್ಗಳಿದ್ದಾವೆ, ಮತ್ತು ಬೇರೆ ಬೇರೆ ಥರದ ಇನ್ಫಾರ್ಮೇಷನ್ ಇದರಲ್ಲೂ ಕೂಡ ತಿಳ್ಕೊಳೋದು ತುಂಬ ಇದೆ. ನಿಮಗೇನಾದರೂ ಟೆಕ್ನಾಲಜಿ ಬಗ್ಗೆ, ಈ ಥರ ಸೈಬರ್ ಸೆಕ್ಯೂರಿಟಿ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂತ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.